ಹಲೋ, ನಮಸ್ತೆ ಎಲ್ಲರಿಗೂ. ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಒಂದು ಟ್ರಿಪ್ಪಿಗೆ. ಸೊ ಹಾಗೆ ತುಂಬ ಪ್ಲ್ಯಾನಿಂಗ್ ನಂತರ ಒಂದು ಟ್ರಿಪ್ಪಿಗೆ ಹೋಗ್ತಿದ್ದೀವಿ. ಇಲ್ಲಿಗಂತ ನೋಡಲಿಕ್ಕೆ ಈ ವಿಡಿಯೋನ ಪೂರ್ತಿ ನೋಡಿ. ಇದು ನಾನು ಮತ್ತು ನನ್ನ ಫ್ರೆಂಡ್ಸ್ ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿದ್ದೀವಿ. ಹೋಗೋ ಪ್ಲೇಸ್ ಹೇಗಿರುತ್ತೆ, ಎಂಜಾಯ್ ಮಾಡ್ತೀವ ಇಲ್ವಾ ಅಂತ. ಹಾಗೆ ಇದು ನಾವು ಫಸ್ಟ್ ಟೈಮ್ ಒಟ್ಟಿಗೆ ತುಂಬ ಪ್ಲ್ಯಾನಿಂಗ್ ನಂತರ ಒಂದು ಹೊರಟಿರೋ ಟ್ರಿಪ್. ಇಲ್ಲದಿದ್ದರೆ ಯಾವಾಗಲೂ ಟ್ರಿಪ್ ಅಂತ ಪ್ಲ್ಯಾನ್ ಮಾಡೋದು, ಹಾಗೆ ಸುಮ್ಮನೆ ಹತ್ತಿರದಲ್ಲಿ ಮಂಗಳೂರಲ್ಲಿ ಹೋಗಿ ಬರೋದು, ಆ ಥರ ಮಾಡ್ತೀವಿ. ಸೊ ಇದು ಸ್ವಲ್ಪ ದೂರ ಹೋಗ್ತಿದ್ದೀವಿ, ಒಂದು ಹೊಸ ಪ್ಲೇಸ್ ಹೇಗಿರುತ್ತೆ ಸ್ವಲ್ಪ ಅಡ್ವೆಂಚರಸ್ ಮಾಡುವ ಅಂತ. ಹಾಗೆ ಹೋಗ್ತಿರುವಾಗ ಇಲ್ಲೊಂದು ಬ್ರಿಡ್ಜ್ ಕಾಣಿಸ್ತು. ನಿಂತ್ಕೊಂಡು ಸ್ವಲ್ಪ ವ್ಯೂನ ಎಂಜಾಯ್ ಮಾಡಿಕೊಂಡು, ವ್ಯೂ ಅಂದರೆ ತುಂಬಾ ಚೆನ್ನಾಗಿತ್ತು. ಫುಲ್ ಗ್ರೀನರಿ ಇತ್ತು. ಬಟ್ ನಾವು ಹೋದದ್ದು ಸಮ್ಮರಲ್ಲಿ, ಸೊ ಅಲ್ಲಿ ಸ್ವಲ್ಪ ನೀರು ಸ್ವಲ್ಪ ಕಡಿಮೆನೇ ಇತ್ತು. ರೈನಿ ಸೀಸನಲ್ಲಿ ಜಾಸ್ತಿ ಇರ್ಬೋದೇನೋ, ಗೊತ್ತಿಲ್ಲ ಅದರ ಬಗ್ಗೆ. ಬಟ್ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ವ್ಯೂ ಚೆನ್ನಾಗಿದ್ದರೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮ್ಯಾಂಡೇಟ್ರಿ ಅಲ್ವಾ. ಸೊ ಹಾಗೆ ನಿಂತ್ಕೊಂಡು ನಾವು ರೀಲ್ಸಿಗೆ ಅಂತ ಸ್ವಲ್ಪ ವೀಡಿಯೋಸ್ ತೆಗೆದ್ವಿ, ಫೋಟೋಸ್ ಇದು ನಾನು ತೆಗೆದಿರೋ ಸ್ವಲ್ಪ ಕ್ಲಿಪ್ಸ್ಗಳು, ಇದು ನನ್ನ ರೀಲ್ಸ್ಗೋಸ್ಕರ ಅಂತ. ಇದನ್ನು ಲಾಂಗ್ ಬ್ಯಾಕೆ ನಾನು ನನ್ನ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ. ನನ್ನನ್ನು ಫಾಲೋ ಮಾಡೋರು ನೋಡಿರ್ತಾರೆ. ಫೈನ್, ನಾವು ಬಂದು ಈ ಪ್ಲೇಸ್ಗೆ ರೀಚ್ ಆದ್ವಿ. ಅಲ್ಲಿ ಒಂದು ಸಣ್ಣ ಶಾಪ್ ಉಂಟು. ಅದರ ಹತ್ತಿರದಲ್ಲೇ ಕಾರ್ನ ಇಲ್ಲ ನಿಮ್ಮ ಏನಾದರೂ ವೆಹಿಕಲ್ಸ್ ಇದ್ದರೆ ಅಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಪಾರ್ಕಿಂಗ್ ಚಾರ್ಜಸ್ ಅಂತ ಏನೋ ತಗೋತಾರೆ ಅವರು, ಇದು 20 to 30 rupees ಏನೋ ಇರ್ಬೋದು, ಸರಿಯಾಗಿ ನೆನಪಿಲ್ಲ. ಅಲ್ಲಿಂದ ನಾವು ನಮ್ಮ ಲಗೇಜ್ ಎಲ್ಲ ಎತ್ಕೊಂಡು ಹೊರಟಿದ್ದೀವಿ. ಗೂಗಲ್ ಮ್ಯಾಪ್ಸಲ್ಲಿ ಅಂತೂ ಮ್ಯಾಪ್ ರೂಟ್ ಕಾಣಿಸ್ತಿಲ್ಲ, ಹಾಗೆ ರೂಟ್ ಇದೆ ಅಂತ ಹೋಗ್ತಿದ್ವಿ. ಹೋಗ್ತಿರುವಾಗಲೇ ನನ್ನ ಫ್ರೆಂಡ್ ಹೇಳಿದ, ಅವನು ಆಲ್ರೆಡಿ ಇಲ್ಲಿಗೆ ಬಂದಿದ್ದ. ಸೊ ಆ ರೂಟನ್ನೇ ತಲೆಯಲ್ಲಿ ಇಟ್ಕೊಂಡು ಗೆಸ್ ವರ್ಕ್ ಮಾಡಿ ಹೊರಟಿದ್ದೀವಿ. ಹಾಗೆ ತಮಾಷೆ ಎಲ್ಲ ಮಾಡಿಕೊಂಡು ಫನ್ ಮಾಡಿಕೊಂಡು ನಮ್ಮ ಟ್ರೆಕ್ನ ಎಂಜಾಯ್ ಮಾಡ್ತಿದ್ದೀವಿ. ಅಲ್ಲಿಂದ ಮುಂದೆ ಬರುವಾಗ ಇಲ್ಲಿ 2 ರೋಡ್ ಕಾಣಿಸ್ತದೆ. ಸೊ ಈ 2 ರೋಡಲ್ಲಿ ಯಾವ ರೋಡಿಗೆ ಹೋಗ್ಬೇಕಂತ ನಮಗೆ ಫುಲ್ ಕನ್ಫ್ಯೂಷನ್. ಸೊ ಅದಕ್ಕೆ ಇಂಕಿ ಪಿಂಕಿ ಪೊಂಕಿ ಅಂತ ಹೇಳಿ ನಾವು ರೈಟ್ ಸೈಡ್ ಇರುವ ರೂಟಿಗೆ ಹೊರಟ್ವಿ. ಯಾಕಂದರೆ ಅಲ್ಲಿ ಸ್ವಲ್ಪ ನೀರು ಕಾಣಿಸ್ತಿದೆ. ಸೊ ನಮ್ಮ ಪ್ರಕಾರ ನೀರಿದ್ದರೆ ಅದು ಫಾಲ್ಸ್ ಏರಿಯಾ ಅಂತ. ಸೊ ಆ ರೂಟಿಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಾವು ರಾಂಗ್ ರೂಟಲ್ಲಿ ಇದ್ದೀವಿ ಅಂತ. ನನ್ನ ತಮ್ಮ ಅಂತೂ ಅಲ್ಲಿ ನೋಡಿ ಒಂದು ದೂರದಲ್ಲಿ ಬ್ರಿಡ್ಜ್ ಇದೆ ಅಂತ ತೋರಿಸಿದ್ದಾನೆ. ಸೊ ಆಮೇಲೆ ಗೊತ್ತಾಯಿತು ನಾವು ರಾಂಗ್ ರೂಟಲ್ಲಿ ಇದ್ದೀವಿ ಅಂತ. ಸೊ ಆ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ನಾವು ಆ್ಯಕ್ಚುಲಿ ಆ ರೂಟಿಂದ ಹೋಗಬೇಕಿತ್ತು. ಬಟ್ ನಾವು ರಾಂಗ್ ರೂಟಿಗೆ ಬಂದ್ವಿ. ಸೊ ಹಾಗೆ ನಮ್ಮ ಲಗೇಜ್ ಎಲ್ಲ ಇಟ್ಕೊಂಡು ಮತ್ತೆ ರಿಟರ್ನ್ ಲೆಫ್ಟ್ ಸೈಡ್ ರೂಟಿಗೆ ಹೊರಟಿದ್ವಿ. ಇವಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಸಖತ್ ಬಿಸಿಲಂತೂ ಇತ್ತು. ಯಾಕಂದರೆ ನಾವು ಹೋಗಿರೋದು ಸಮ್ಮರಲ್ಲಿ ಅಲ್ಲ, ಸೊ ಚೆಂದ ಬಿಸಿಲಿತ್ತು. ಈಗೇನಾದರೂ ಹೋದರೆ ನಿಮಗೆ ಚೆಂದ ಮಳೆ ಸಿಗ್ಬೋದು, ನೀರು ಸಹ ಜಾಸ್ತಿನೇ ಇರ್ಬೋದು. ನನಗಂತೂ ಸೂರ್ಯನ ಕಿರಣ ಸಹಿಸಲಿಕ್ಕೆ ಆಗದೆ ಜಾಕೆಟನ್ನೇ ಹಾಗೆ ಮೇಲೆ ಹಾಕ್ಕೊಂಡು ಹೋಗ್ತಿದ್ದೀನಿ. ಯಾಕಂದರೆ ಫುಲ್ ಜಾಕೆಟ್ ಹಾಕಿದರೆ ಸೆಕೆ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡು ಹೋಗ್ತಿದ್ವಿ. ಫೈನಲಿ ನಮ್ಮ ಬ್ರಿಡ್ಜ್ ಸಿಕ್ತು. ಸೊ ಬ್ರಿಡ್ಜಿಂದ ಹೋಗ್ತಿದ್ದೀವಿ. ನನಗಂತೂ ನಡೆದು ಸಾಕಾಗೋಯಿತು. ನಾನಂತೂ ವೆಯ್ಟ್ ಮಾಡ್ತಿದ್ದೆ ಯಾವಾಗ ರೀಚ್ ಆಗ್ತೀವಿ ಅಂತ. ಅಷ್ಟೊತ್ತಿಗೆ ನಾವು ರೀಚ್ ಆದವು ಈ ಪ್ಲೇಸಿಗೆ. ನನಗಂತೂ ಫುಲ್ ಖುಷಿ ಆಗೋಯಿತು ನಾವು ರೀಚ್ ಆದ್ವಿ ಅಂತ. ಆಮೇಲೆ ಗೊತ್ತಾಯ್ತು ಇದೊಂದು ಸಣ್ಣ ಚೆಕ್ ಪೋಸ್ಟ್ ಇದ್ದಂಗೆ ಅಂತ. ಇಲ್ಲಿ ನಾವು ಎಂಟ್ರೆನ್ಸ್ ಫೀ ಇರುತ್ತೆ, ಅದನ್ನು ಪೇ ಮಾಡಿ. ಹಾಗೂ ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಅಂತಲೇ ಇದೆ, ರೂಮ್ಸ್ ಮಾಡಿದ್ದಾರೆ. ಮೇಲ್ಸ್ ಬೇರೆ ಫೀಮೇಲ್ಸ್ ಬೇರೆ ಅಂತ. ಸೊ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಏನಾದರೂ ಇದ್ದರೆ ಅಲ್ಲಿ ಮಾಡ್ಬೋದು. ಹಾಗೂ ಎಂಟ್ರೆನ್ಸ್ ಫೀಸ್ ಏನೋ 50 rupees ಇತ್ತು ನಾವು ಹೋಗುವಾಗ, ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಪೇ ಮಾಡಿ ಅಲ್ಲಿಂದ ಹೊರಟಿದ್ದೀವಿ. ಅಲ್ಲಿ ಮರಗಳಲ್ಲಿ ಡೈರೆಕ್ಷನ್ಸ್ ಎಲ್ಲ ಹಾಕಿದ್ದಾರೆ ಹೇಗೆ ಹೋಗಬೇಕು ಅಂತ.
Hello guys, welcome back to my channel. Welcome Today, back. yes, today we have come on a trekking trip to Ermai Falls. So half the trek is done, so half more to go. So looks like everybody is very fresh. So let's see what happens once we reach the falls. Stay tuned. Yes. ಅಲ್ಲಿ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಎಂಜಾಯ್ ಮಾಡಿ ಮಾತಾಡಿ ಮತ್ತೆ ನಮ್ಮ ಟ್ರೆಕ್ನ ಕಂಟಿನ್ಯೂ ಮಾಡ್ತಿದ್ದೀವಿ. ನನಗಂತೂ ತುಂಬಾ ಸುಸ್ತಾಗಿದೆ, ಯಾಕಂದರೆ ಸಖತ್ ಬಿಸಿಲಿತ್ತು. ನಾವಂತೂ ತಿಂಡಿ ಅದೆಲ್ಲ ತಗೊಂಡೇ ಹೊರಟಿದ್ವಿ, ಯಾಕಂದರೆ ಅಲ್ಲಿ ಹೋದ್ಮೇಲೆ ಏನೂ ಸಿಗಲ್ಲ ಅಂತ ಗೊತ್ತಿತ್ತು. ಸೊ ಫ್ರೂಟ್ಸ್, ಸ್ನ್ಯಾಕ್ಸ್ ಅಂತಲೇ ತಗೊಂಡಿದ್ವಿ. ಇದು ಸಮ್ಮರ್ ಆಗಿರೋದ್ರಿಂದ ರೂಟ್ ಎಲ್ಲ ತುಂಬಾ ಕ್ಲಿಯರ್ ಆಗಿತ್ತು. ನಾವಂತೂ ಡಿಸ್ಕಸ್ ಮಾಡಿ ಇನ್ನೂ ಸ್ವಲ್ಪ ಅಂತ ವಾಕ್ ಮಾಡ್ತಾನೇ ಇದ್ವಿ. ಫೈನಲಿ ನಾವು ಬಂದು ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಇದು ನೋಡ್ಬೋದು, ಇದು ಹಿಲ್ ಅಲ್ಲಿ ಮೇಲೆ ನಾವು ಕಾಣಿಸ್ತಿದ್ದೀವಲ್ಲ, ಈಗಿದೆ ವ್ಯೂ. ಇದು ಎರ್ಮೈ ಫಾಲ್ಸ್. ಇದಂತೂ ಸೀನರಿ ನೋಡಿ ಫುಲ್ ಖುಷಿಯಾಗೋಯಿತು. ನಾನಂತೂ ನೀರಿಗೆ ಇಳಿದ್ಬಿಟ್ಟಿದ್ದೆ. ಇಳಿದಾದ್ಮೇಲೆ ಗೊತ್ತಾಯಿತು ಕಾಲು ಕೆಳಗೆ ಸಣ್ಣ ಸಣ್ಣ ಮೀನುಗಳು ಇವೆ ಅಂತ. ನನಗಂತೂ ನಿಲ್ಲಕ್ಕೆ ಆಗ್ತಿರಲಿಲ್ಲ. Hey guys, so finally we have reached. So after half an hour trek, we are finally here. So only Ron is exhausted, but we are all fit and fine. So we are all excited. So next vlog, once we are in the water, we'll continue. Guys, yeah, bye bye. ಆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ನೀರಿನ ಶಬ್ದ ಕೇಳೋದಕ್ಕೆ ಒಂಥರ ಪೀಸ್ಫುಲ್ ಆಗಿತ್ತು. ನಾವಂತೂ ನೀರು ನೋಡಿಬಿಟ್ಟು ಹಾಗೆ ನೀರಿಗೆ ಇಳಿದ್ಬಿಟ್ವಿ. ಅಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡಿ, ಫೋಟೋಸ್ ತೆಗೆದು ಎಲ್ಲ ಚೆನ್ನಾಗಿ ಮಾಡಿ ಎಂಜಾಯ್ ಮಾಡಿದ್ವಿ. ಇದರ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲೇ ಉಜಿರೆ ಅನ್ನೋ ಪ್ಲೇಸ್ ಹತ್ರ. ಇಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಹೋದರೆ ಇನ್ನೊಂದು ಫಾಲ್ಸ್ ಸಿಗುತ್ತೆ, ದಿಡುಪ್ಪೆ ಫಾಲ್ಸ್ ಅಂತ. ನಾವು ಇಲ್ಲಿಂದ ಅಲ್ಲಿ ಸಹ ಹೋಗಿದ್ವಿ, ಅದರ ವಿಡಿಯೋ ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಹಾಗೂ ಇಲ್ಲಿಂದ ಒಂದು 19 ಕಿಲೋಮೀಟರ್ಸ್ ಹೋದರೆ ಚಾರ್ಮಾಡಿ ಘಾಟ್ ಸಿಗುತ್ತೆ. ಈ ಎಲೆ ಬಗ್ಗೆ ಗೊತ್ತಿರ್ಬೋದು, ನಾವು ಸಣ್ಣದಿರುವಾಗ ಟ್ಯಾಟು ಅಂತ ಹಾಕ್ತಿದ್ವಿ. ಸೊ ಇಲ್ಲಿಗೆ ನಾವು ವಿಡಿಯೋನ ಎಂಡ್ ಮಾಡ್ತಿದ್ವಿ. ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. Hi guys, so we are done with the trek and also we have visited the falls. It was a very wonderful experience. The water is very cold, so if you want to come, please do come. There is water here, so don't think that don't think that there's no water. Even though it's December, there's still water here, so you can come and enjoy. So guys, please do visit this place. Bye bye. Hi guys, so we are done with our yes,